ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರ ಪ್ರಿಯ ಮಕ್ಕಳೇ, ಇವತ್ತು ಒಂದು ಸುಂದರವಾದ ಪ್ಲೇಸಿಗೆ ಬಂದಿದ್ದೀವಿ. ನಾನು ಹುಟ್ಟಿ ಬೆಳೆದಂಥ ಒಂದು ಪ್ರಾಂತ್ಯ ಇದು. ನೋಡ್ರಿ ದೇವರ ಪ್ರಿಯ ಮಕ್ಕಳೇ, ಈ ಭೂಮಿ ಆಕಾಶಗಳು ಯೆಹೋವನು ಸೃಷ್ಟಿ ಮಾಡಿದ್ದು. ಆದರೆ ನಾವು ಜೀವನ ಮಾಡೋದಕ್ಕೆ ನಮಗೊಂದು ಸ್ಥಳ, ಒಂದು ಇದನ್ನ ಏರ್ಪಾಟ್ ಮಾಡ್ಕೊತೀವಿ. ಅದೇ ರೀತಿಯಾಗಿ ನಮ್ಮ ತಾತಂದರು ಮುತ್ತಾತಂದರು ಇದ್ದ ಸ್ಥಳಗಳು ಇವೆಲ್ಲನೂ. ಈ ಸ್ಥಳವನ್ನು ನಾವು ಈ ಲೋಕದಲ್ಲಿ ದೇವರುಗಳನ್ನುವ ಒಂದು ಆಲಯಕ್ಕೆ ನಾವು ಡೊನೇಟ್ ಮಾಡಿದ್ದಾರೆ ನಮ್ಮ ತಾತ ಮುತ್ತಾಂದರು. ಅಂದರೆ ಒಂದು 50 ವರ್ಷ 60 ವರ್ಷಗಳ ಹಿಂದ್ಗಡೆ ಈ ಸ್ಥಳವೆಲ್ಲ ನಮ್ಮದೇ. ನಮ್ಮ ತಾತ ಮುತ್ತಾತರಂದು ಅವರು ದೇವರಿಗೋಸ್ಕರ, ಅಂದರೆ ಈ ಲೋಕದ ದೇವರುಗಳಿಗೋಸ್ಕರ ಅವರು ಇದನ್ನು ತ್ಯಾಗವಾಗಿ ಕೊಟ್ಟಿದ್ದಾರೆ. ಈ ಸ್ಥಳಕ್ಕೆ ನಾವು ಬಂದಿದ್ದೀವಿ. ನಾನು ಒಂದು 8 ವರ್ಷಗಳ ಹಿಂದೆ ಬ್ಯಾಕ್ ನಾನು ಹೋಗುವಾಗ ನಾನು ಕೂಡ ಇಲ್ಲಿ ಬಂದು ಈ ದೇವಸ್ಥಾನದಲ್ಲೆಲ್ಲ ಓಡಾಡಿ, ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿ, ಈ ದೇವಸ್ಥಾನದಲ್ಲಿ ನಾನು ಸುತ್ತಾಡಿ ಇದೇ ದೇವರುಗಳಂತ ನಂಬಿದ್ದೀನಿ. ನೋಡ್ರಿ, ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ತುಂಬ ಫೇಮಸ್ ಆದದ್ದು. ಈ ಸ್ಥಳದಲ್ಲಿ ಇದು ತುಂಬ ಪ್ರಾಮುಖ್ಯವಾದದ್ದು. ಇದು ಈ ಸ್ಥಳಗಳಲ್ಲಿ ಬಂದು ನಾನು ಪೂಜೆ ಮಾಡ್ತಾ ಇದ್ದೆ. ಈ ಸ್ಥಳದಲ್ಲಿ ನಾನು ತುಂಬ ಸುತ್ತಾಡ್ತಾ ಇದ್ದೆ. ಮತ್ತು ಇಲ್ಲಿ ಜಾತ್ರೆ ನಡೀತಾ ಇತ್ತು. ಆದರೆ ನನಗೆ ಈಗ ಗೊತ್ತಾಗಿದ್ದೇನೆಂದರೆ, ಈ ಭೂಮಿನಲ್ಲಿ ದೇವರು ಸೃಷ್ಟಿ ಮಾಡಿದ ಸೃಷ್ಟಿಯನ್ನು ನಾವು ಪೂಜೆ ಮಾಡ್ಕೊಂಡು ಬಿದ್ದಿದ್ದೀವಿ ಅಂತ ನನಗೆ ಅರ್ಥ ಆಗಿ ನಾನು ಯಾವಾಗ ಯೇಸು ಸ್ವಾಮಿಯನ್ನು ನಂಬಿಕೊಂಡು ಅವಾಗ ಈ ಪ್ರಾಂತ್ಯಗಳೆಲ್ಲ ಬರೋದು ನಾನು ಬಿಟ್ಬಿಟ್ಟೆ. ಆದರೆ ಈ ದಿನ ನಾನು ಇಲ್ಲಿ ಬಂದಿದ್ದೀನಂದರೆ, ಈ ದಿನ ನಾನು ಇಲ್ಲಿ ಬಂದಿದ್ದೀನಂದರೆ ನಿಮಗೆಲ್ಲವನ್ನು ತೋರಿಸ್ಬೇಕಂತೆ, ಎಲ್ಲವೂ ನಿಮ್ಮ ಕಣ್ಣುಗಳ ಮುಂದೆ ನಾನು ತರಬೇಕಂತೆ ಬಂದಿದ್ದೀನಿ. ದೇವರ ಪ್ರಿಯ ಮಕ್ಕಳೇ, ಭೂಮಿ ಆಕಾಶಗಳು ಯೆಹೋವನನ್ನು ಸೇವಿಸಿರಿ, ಆ ಯೇಸು ಕ್ರಿಸ್ತನನ್ನು ನಂಬಿರಿ. ಈ ಪರಲೋಕ ರಾಜ್ಯ ಮಾತ್ರ ನಿತ್ಯತ್ವದಲ್ಲಿರ್ತದೆ. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ.